ನಮಸ್ಕಾರ ಬಸ್ಸು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಪ್ಪ ವಿಷಯ ಅಂದರೆ ಇಡೀ ರಾತ್ರಿ ಗಾಡಿ ಓಡಿಸಿದ್ದೀನಿ ಕಣ್ರಿ. ಎಲ್ಲೂ ಕೂಡ ಮಲಗಿಲ್ಲ, ಎಲ್ಲೂ ಕೂಡ ನಿಲ್ಲಿಸೂ ಇಲ್ಲ. ಆದರೆ ಆಕಾಶ ನೋಡಿ ಹಿಂದೆ ಕೂತ್ಕೊಂಡು ಹೆಂಗೆ ನಿದ್ದೆ ಮಾಡ್ತಾ ಇದ್ದಾನೆ ಆರಾಮಾಗಿ. ನನ್ನ ಕರ್ಮ ಇಡೀ ನೈಟ್ ಗಾಡಿ ಓಡಿಸಿದ್ದೀನಿ. ಆಗಲೇ ಸೂರ್ಯ ಉಡ್ತಾ ಇದ್ದಾನೆ, ಬೆಳಗಿನ ಜಾವ ಆಗ್ತಾ ಇದೆ. ನೆನ್ನೆ ನೈಟ್ ಏನಕ್ಕೆ ಸ್ಟೇ ಮಾಡಿಲ್ಲ ಅಂತ ನೀವೇನಾದರೂ ಕೇಳಿದ್ರೆ, ನೆನ್ನೆ ನೈಟ್ ಒಂದು ಇನ್ಸಿಡೆಂಟ್ ಆಯಿತು ರೀ ಫ್ಲೈಓವರ್ ಮೇಲೆ. ಇವಾಗಲೂ ನಾನು ಗಾಡಿ ಓಡಿಸ್ತಾ ಇರೋದು ಆ ಇನ್ಸಿಡೆಂಟ್ನ ತಲೆಯಲ್ಲಿ ಇಟ್ಕೊಂಡೆ. ಬಿಕಾಸ್ ಏನು ನನಗೆ ಯಾವ ಥರ ಫೀಲಿಂಗ್ ಇದೆ ಅಂತಂದರೆ, ನಾವೇ 12:30 ಅಲ್ಲಿ ಗಾಡಿ ನಿಲ್ಲಿಸಿದ್ವಿ. ಅವ್ನು ಯಾರು, ಅವ್ನು ಯಾಕೆ ನಮಗೆ ಸಿಗ್ದ, ಅವ್ನ ಹಣೆ ಮೇಲೆ ಇದ್ದಿದ್ದೇನು, 3 ಅವರ್ ಜೊತೆಲಿದ್ರು ಅವ್ನು ಯಾಕೆ ಇನ್ನೊಬ್ಬನ್ನ ಮುಟ್ಲೇ ಇಲ್ಲ, ಲಾಸ್ಟಲ್ಲಿ ಬರಬೇಕಾದ್ರೆ ಯಾಕೆ ಆ ಥರ ಹೇಳ್ದ, ಅದೆಲ್ಲ ಬರೀ ಅದೇ ಯೋಚನೆಯಲ್ಲೇ ಗಾಡಿ ಓಡಿಸ್ಕೊಂಬಂದೆ. ಇವಾಗಲೂ ನಾನು ಅದನ್ನು ಯಾರಿಗೆ ಹೇಳಿದ್ರು ನಂಬಲ್ಲ. ಈ ಥರ ಆಗಿರ್ಬೋದು, ಹೀಗೆ ಇರ್ಬೋದು ಅನ್ನೋ ಒಂದು ಕಂಟೆಸ್ಟಲ್ಲಿ ಹೇಳಿದ್ರೆ ಯಾರು ಚಾನ್ಸೇ ಇಲ್ಲ ಬಿಡೋ, ಹಂಗೆಲ್ಲ ಹೆಂಗಾಗಕ್ಕೆ ಸಾಧ್ಯ ಅಂತಲೇ ಹೇಳ್ತಾರೆ. ಬಿಕಾಸ್ ನಾನೇನಾದರೂ ಆ ವಿಡಿಯೋನ ಹಾಕಿ ನಿಮಗೆ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ, ಆವಾಗ ತುಂಬ ಜನ ಹೇಳ್ತಾರೆ ಮೇ ಬಿ ಇರ್ಬೋದು ಅಂತ. ಮೇ ಬಿ ಅನ್ನೋದೇನಿದೆ ಅದು ನನ್ನ ತಲೆಯಲ್ಲಿ ಕೊರಿತಾ ಇತ್ತದು, ಇರ್ಬೋದಾ ಹಂಗೇನಾ ಹೌದಾ ಅಂತ. ಬಟ್ ಆಕಾಶ್ ನೋಡಿ ಹಿಂದೆ ಹೆಂಗೆ ನಿದ್ದೆ ಮಾಡ್ತಾ ಇದ್ದಾನೆ. ನನ್ನ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಬೆಳಗಿನ ಜಾವ ಆಗ್ಬಿಟ್ಟಿದೆ, ಒಂದು 6:30 ಮೇಲೆ ಹೋಗ್ತಾ ಇದ್ವಿ. ಆದರೂ ನನಗೆ ಆ ಥಾಟ್ ತಲೆಯಲ್ಲಿ ಓಡ್ತಾನೆ ಇತ್ತು. ಆ ಥಾಟಿಂದನೇ ನಾನು ನಿದ್ದೆನ ಕಂಟ್ರೋಲ್ ಮಾಡಿದ್ದೀನಿ. ಕೊನೆಗೂ ನಿದ್ದೆ ಕಂಟ್ರೋಲೇ ಆಗಲಿಲ್ಲ ರೀ. ಕಣ್ಣು ಪಟ ಅಂತ ಮುಚ್ತಾನೆ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಎಷ್ಟು ನಿದ್ದೆ ಬರ್ತಾ ಇದೆ ಅಂದರೆ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ನಂಗೆ ಒಂದು ಸೆಕೆಂಡಿಗೆ ಭಯನೇ ಆಗ್ಬಿಡ್ತು, ಎಲ್ಲಿ ನಾನು ಫುಲ್ ನಿದ್ದೆಗೆ ಹೋಗ್ಬಿಡ್ತೀನಿ, ಗಾಡಿ ಬಿಟ್ಬಿಡ್ತೀನಿ ಅಂತ. ಸೊ ಗಾಡಿನ ಸೈಡ್ಗೆ ಹಾಕಿ ಆಕಾಶನ ಉಗ್ದು ಒಡೆದು ಎಪ್ಸಿ ಮುಚ್ಕೊಂಡು ಓಡಿಸು ಅಂತ ಅವನಿಗೆ ಗಾಡಿ ಕೊಟ್ಟು ಹಿಂದೆ ಕುತ್ಕೊಂಡು ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಅಂತೂ ಇಂತೂ ಫೈನಲಿ ನಾವು ಉತ್ತರ ಪ್ರದೇಶಕ್ಕೆ ರೀಚ್ ಆದ್ವಿ. ನೀವು ನೋಡ್ತಿದ್ದಂಗೆ ಹೇಳ್ಬೋದು ಇದು ಉತ್ತರ ಪ್ರದೇಶ ಅಂತ. ಅಷ್ಟು ಕಲರ್ಫುಲ್ಲಾಗಿ ಕಣದಲ್ಲೂ ಕೇಸರಿನ ಅಡ್ಕೊಂಡು ತುಂಬಿತ್ತು. ಯಾವುದೇ ರೋಡ್ ನೋಡಿದ್ರು ಇಲ್ಲಿ ಆಲ್ಮೋಸ್ಟ್ ನಿಮಗೆ ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದೆ, ರಿಯಾಲಿಟಿಲಿ ಅದು ರೆಡ್ ಆಗೇ ಇತ್ತು ಎಡ್ಜ್ಗಳಲ್ಲಿ. ಅಷ್ಟು ಕಣದಲ್ಲಿ ಕೇಸರಿ ಆಗಿತ್ತು. ಎಲ್ಲೋ ರೋಡೇಗಲ್ಲೋ ಲೆಫ್ಟು ಎಲ್ಲಿ भैया रोड है इधर उधर मैप ಬ್ಯಾಕ್ ಹಾಕಿದ್ದೆ ಅಂತ ಯೋಚನೆ ಮಾಡ್ತಾ ಇದ್ರ. ಹಿಂದಿಲಿ ಒಂದು ಸ್ಲೈಟಾಗಿ ಮಿಸ್ಟೇಕಾಗಿ ಬೇರೆ ಪದ ಹೇಳ್ಬಿಟ್ಟೆ, ಅದಕ್ಕೆ ಥ್ಯಾಂಕ್ ಯು. ಏನು ಹೆಂಗೋ ಬದುಕ್ತಾವ್ರೆ ಇಲ್ಲಿ ಇವರು. ಒಂದು ಮನೆಗೂ ಕೂಡ ಇವರು ಪೇಂಟು ಪ್ಲಾಸ್ಟ್ರಿಂಗು ಅನ್ನೋ ತೋರಿಸಿಲ್ವಲ್ಲ ಮಚ್ಚ ಈ ಕಡೆ ನೋಡು. ಎಲ್ಲ ಮನೆ ನೋಡು, ಒಂದು ಮನೆಗೂ ಇವರು ಇದು ಮಾಡ್ತಿಲ್ವಲ್ಲ. ಆ್ಯಕ್ಚುಲಿ ನಾವು ಬಂದು ಏನು ಮಾಡಿದ್ವಿ ಅಂದರೆ, ಮೇನ್ ರೋಡಲ್ಲಿ ಹೋಗ್ತಾ ಇಲ್ಲ, ಹಳ್ಳಿಗಳ ಮೇಲೆ ನಾವೇ ಏನೋ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರ ಥರ ನಮಗೆ ಗೊತ್ತಿರೋ ರೂಟ್ಗಳಲ್ಲೇ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿರೋದಂದ್ರೆ ಇನ್ ದ ಸೆನ್ಸ್ ಮ್ಯಾಪಲ್ಲಿ ನೋಡಿ ಇಲ್ಲಿಂದ ಅಲ್ಲೇ ಕನೆಕ್ಟ್ ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಮಗೂ ಆ್ಯಕ್ಚುಲಿ ಎಕ್ಸಾಕ್ಟ್ ರೂಟ್ ಇಲ್ಲಿ ಗೊತ್ತಿಲ್ಲ. ಇದುವರೆಗೂ ನಾವು ಯಾರನ್ನೂ ಕೇಳೂ ಇಲ್ಲ, ಮ್ಯಾಪ್ ನೋಡ್ಕೊಂಡೆ ಹೋಗ್ತಾ ಇದ್ದೀವಿ. ಒಂದು ಧೈರ್ಯ ಏನಂತ ಅಂದರೆ, ಮುಂದೆ ಸ್ವಲ್ಪ ಗಾಡಿಗಳು ಹೋಗ್ತಾ ಇದೆ, ಸ್ವಲ್ಪ ಕಾರ್ಸ್ ಎಲ್ಲ ಹೋಗ್ತಾ ಇದೆ, ಬೇರೆ ಸ್ಟೇಟ್ ರಿಜಿಸ್ಟ್ರೇಷನ್ಸ್ ಕಾರೆಲ್ಲ ಹೋಗ್ತಿರೋದ್ರಿಂದ ಓಕೆ ಇದು ಒಂದು ರೂಟ್ ಇರ್ಬೋದು ಅಂತ. ಈ ರೂಟ್ ಏನು ಮಾಡುತ್ತೆ ಅಂದರೆ ಡೈರೆಕ್ಟಾಗಿ ಯಮುನಾ ನದಿ ಹತ್ರ ಹೋಗುತ್ತೆ. ಸೊ ಆಗ ಅಂದ್ಕೊಂಡೆ ಹೋಗ್ತಾ ಇದ್ದೀವಿ, ನಮಗೂ ಗೊತ್ತಿಲ್ಲ. ಹಾಗೆ ಮುಂದೆ ಬರ್ತಾ ಯಾರು ಒಂದು ಗಾಡಿನೂ ಕಾಣಿಸ್ತಾ ಇಲ್ಲ. ಅಂದರೆ ಯಾವ ಸ್ಟೇಟ್ಸು ಕಾರು ಇಲ್ಲ, ಬೈಕ್ಸು ಇಲ್ಲ. ನಮಗೆ ಬೇರೆ ಕನ್ಫ್ಯೂಷನ್, ಕರೆಕ್ಟಾಗಿ ಹೋಗ್ತಾ ಇದ್ದೀವಾ ಇಲ್ವಾ ಏನು ಅಂತ. ಈ ಮ್ಯಾಪ್ ಏನು ಮಾಡುತ್ತೆ ಅಂತ ಅಂದರೆ, ಲೈಕ್ ತುಂಬ ವಾಕೇಬಲ್ ಡಿಸ್ಟೆನ್ಸು ತೋರಿಸ್ಬಿಡುತ್ತೆ. ನಾವು ಬೈಕ್ ಹಾಕಿರೋದ್ರಿಂದ ಚಿಕ್ಕ ದಾರಿನೂ ಕೂಡ ತೋರಿಸುತ್ತೆ. ಒಂದೊಂದು ಡೆಡ್ ಎಂಡ್ಗೆ ಎಂಡ್ ಆಗಿಬಿಡ್ತಾ ಇತ್ತು. ನಾವು ಮತ್ತೆ ಅದನ್ನು ರಿವರ್ಸ್ ತೊಗೊಂಡು ಬರ್ತಾಯಿದ್ದೀವಿ. ಬಟ್ ಈ ಥರ ಈ ಹಳ್ಳಿ ಸೈಡು, ಈ ಹಳ್ಳಿ ವಾತಾವರಣ ಎಲ್ಲ ಹೇಗಿರುತ್ತೆ, ಇವ್ರ ಕಡೆ ಎಲ್ಲ ಮನೆಗಳೆಲ್ಲ ಹೇಗಿದೆ ಅಂತ ನೋಡಿ ನನಗೆ ಖುಷಿ ಆಯಿತು. ಹೈವೇ ರೋಡಲ್ಲೇ ಬಂದರೆ ನಮ್ಗೆ ಇದು ಯಾವುದು ಗೊತ್ತಾಗಲ್ಲ. ರಿಯಾಲಿಟಿ, ಆ ಊರಿನ ರಿಯಾಲಿಟಿ ನಮಗೆ ಗೊತ್ತಾಗಬೇಕು ಅಂದರೆ ಆ ಹಳ್ಳಿಗಳ ಈ ಥರ ಚಿಕ್ಕ ಪುಟ್ಟ ರೋಡ್ಗಳು ಬಂದ್ರೇ ಗೊತ್ತಾಗೋದು. ಅಂದರೂ ನಾವು ಇಲ್ಲಿ ದಾರಿ ತಪ್ಪಿಬಿಟ್ವಿ. जा रही ना, अभी 4 व्हीलर जाएगी, मिलेगी आपको रास्ते में, सब उधर ही जा रही है. इसी घाट बेस्ट, अरेल घाट बेस्ट है ना? अरेल घाट बेस्ट है, अच्छा है ना? हाँ, इस रोड चलता है? हाँ रोड जा रहा है, ये रोड जाएगा, ठीक है, इसी रोड जाएगा. मैं भी चल रहा हूँ, बता दूंगा आपको. हाँ ओके, फॉलो कीजिए. ठीक है भाई. ಈ ರೋಡಲ್ಲೇ ಯಾರೂ ಇಲ್ಲ ರೀ. 1-2 ಕಿಲೋಮೀಟ್ರ್ ನಾವು ಒಬ್ಬರೇ ಓಡಿಸ್ತಾ ಇದ್ದೀವಿ. ಯಾವ ವೆಹಿಕಲ್ಸು ಬರ್ತಿಲ್ಲ, ಕಾರು, 2 ವೀಲರ್ ಏನು ಕೂಡ. ನಮಗೆ ಕರೆಕ್ಟಾಗಿ ಹೋಗ್ತಾ ಇದ್ದೀವ ಇಲ್ವ, ಇಲ್ಲಿ ಮತ್ತೆ ಎಲ್ಲೋ ಬೇರೆ ಕಡೆ ಎಲ್ಲರೂ ಹೋಗ್ಬಿಡ್ತೀವ ಅಂತ ವೈದಲ್ಲಿ ಯಾರನ್ನೋ ನಿಲ್ಲಿಸಿ ಕೇಳಿದ್ವಿ. ಅವ್ರು ಹೇಳಿದ್ರು ಇಲ್ಲ, ಈ ರೂಟ ಹೋಗುತ್ತೆ, ಬನ್ನಿ ನಮ್ಮನ್ನ ಫಾಲೋ ಮಾಡಿ ಅಂತ. ಮೋಸ್ಟ್ಲಿ ಈ ರೂಟ್ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ, ಅದಕ್ಕೆ ಇಷ್ಟು ಖಾಲಿಯಾಗಿದೆ. ಯಾವ ವೆಹಿಕಲ್ಸು ಇರ್ತಾ ಇರಲಿಲ್ಲ. ನಮಗೆ ಏನು ನಾವು ಕರೆಕ್ಟಾಗಿ ಬರ್ತಿದ್ದೀವ ಇಲ್ವಾ ಅಂತ. ಆಮೇಲೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ.
ಫಸ್ಟ್ಲಿ ನನಗೆ ನಾವು ಉತ್ತರ ಪ್ರದೇಶದಲ್ಲಿ ಇದ್ದೀವಿ ಅನ್ನೋದೇ ನಂಬಕ್ಕಾಗ್ತಾ ಇಲ್ಲ, ಎಷ್ಟು ಬೇಗ ಬಂದ್ವಿ ಅಂತ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಬೇರೆ ಊರಿಗೆ ಹೋದರೆ ಯಾವಾಗ ನಮ್ಮ ಮನೆಗೆ ಹೋಗ್ತೀವಿ, ನಮ್ಮ ಊರಿಗೆ ಹೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವತ್ತು 5 ಸ್ಟೇಟ್ನ ದಾಟಿ ಬಂದಿದ್ದೀವಿ, ಆದರೂ ನನಗೆ ಉತ್ತರ ಪ್ರದೇಶದಲ್ಲಿ ಇದ್ದೀವಿ ಅಂತ ನಂಬಕ್ಕಾಗ್ತಿಲ್ಲ. ಫೈನಲಿ ಬಂದ್ವಿ. ನಾವಿವಾಗ ಎಕ್ಸಾಕ್ಟಾಗಿ ಯಮುನಾ ನದಿಯ ದಂಡೆಯಲ್ಲಿದ್ದೀವಿ. ರೋಡಲ್ಲಮ್ಮ, ಇದು ಆಫ್ ರೋಡ್ ಬಂದು ನಾವು ನಾರ್ಮಲ್ ರೂಟಲ್ಲಿ ಬರಲಿಲ್ಲ, ಒಳಗಡೆ ರೂಟಲ್ಲಿ ಬಂದ್ವಿ. ನೋಡ್ತಾ ಇರ್ಬೋದು ಯಮುನಾ ನದಿನ ಮೊದಲನೇ ಸಲ ನೋಡ್ತಾ ಇರೋದು. ನೆಕ್ಸ್ಟ್ ಲೆವೆಲ್ ಇವರು, ಮನಸ್ಸಿಗೆ ಏನೋ ಆನಂದ ಆಗ್ತಾಯಿದೆ. ಫೈನಲಿ ರೀಚ್ ಆದ್ವಿ. ನೀವು ನೋಡ್ತಾ ಇದ್ದೀರಾ, ಒಂದು ನಿಮಿಷ, ಎಷ್ಟು ಮಣ್ಣಿದೆ ಅಂದರೆ ಯಪ್ಪ. ಬರ ಓ ಮೈ ಗಾಡ್, ಈ ಗಾಡಿ ಹೋಗೋದು ಭಾರಿ ಕಷ್ಟ ಇದೆ. ಅದೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ವಾಶ್ರೂಮ್, ಇದು ಬಟ್ಟೆ ಚೇಂಜ್ ಮಾಡೋದಕ್ಕೆ ಮತ್ತು ವಾಶ್ರೂಮ್ಸ್ ಅದು. ನಾವಿವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂತ ಅಂದರೆ ಯಮುನಾ ನದಿಯ ದಂಡೆ ಹತ್ರ ಇದ್ದೀವಿ. ಏನು ಮಾಡೋದು, ಫ್ರೆಶ್ ಆಗೋಣ. ಸೂಪರ್ ಮಚ್ಚಿ. ಇದ್ದೀನಿ ಆ್ಯಕ್ಚುಲಿ ಇನ್ನು ತ್ರಿವೇಣಿ ಸಂಗಮಕ್ಕೆ ಸ್ವಲ್ಪ ದೂರ ಇದೆ. ನಾವು ಥ್ರೂ ಅರೈಲ್ ಘಾಟ್ ಹೋಗೋಣ ಅಂತ ಥ್ರೂ ಇನ್ಸೈಡ್ ರೂಟ್ಸಲ್ಲಿ ಬಂದ್ವಿ, ಥ್ರೂ ವಿಲೇಜ್ ರೂಟ್ಗಳಲ್ಲಿ, ಹಳ್ಳಿ ಮೇಲ್ಗಡೆಯಿಂದ ಬಂದ್ವಿ. ಯಮುನಾ ನದಿ ನೋಡ್ತಿದ್ದಂಗೆ ಇಳಿದು ಅಟ್ಲೀಸ್ಟ್ ಹತ್ರ ಹೋಗಿ ಬರೋಣ ಅಂತ ಅನಿಸ್ತು. ಸೊ ಅದಕ್ಕೆ ಇಳಿದಿದ್ವಿ. ಮೇನ್ ಬಂದು ಇನ್ನು ಮುಂದೆ ಇದೆ. ನಾವು ಫಸ್ಟ್ ಟೈಮ್ ನೋಡ್ತಿರೋದಲ್ಲ, ನೋಡಿದ ತಕ್ಷಣ ಇಳಿದು ನೀರ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾಯಿದ್ವಿ. ಹಾಂ ಬಸ್ಸು ಬನ್ನಿ. ಇವಾಗ ನಾನು ನಿಮಗೆ ಉತ್ತರ ಪ್ರದೇಶಿನ ಗಲ್ಲಿ ರೋಡ್ಗಳನ್ನ ತೋರಿಸ್ತೀನಿ. ಮನೆಗಳ ಮುಂದೆ ಹೇಗಿರುತ್ತೆ ಆ ರೋಡ್ಗಳೆಲ್ಲ ಹೋಗ್ತಾ ಇರೋದು ನಾವು. ಮೇನ್ ರೋಡ್ನ ಯಾವುದೂ ತೊಗೊಂಡಿಲ್ಲ, ಮೇನ್ ಹೈವೇಲಿ ನಾವು ಹೋಗೇ ಇಲ್ಲ. ಈ ಥರ ಗಲ್ಲಿ ರೋಡು, ಮನೆಗಳ ರೋಡಲ್ಲೇ ಹೋಗ್ತಾ ಇರೋದು. ನಮಗೂ ಉತ್ತರ ಪ್ರದೇಶ ನೋಡ್ದಂಗೆ ಆಗುತ್ತೆ, ನೀವು ಕೂಡ ಉತ್ತರ ಪ್ರದೇಶನ ರಿಯಾಲಿಟಿ ನೋಡ್ದಂಗೆ ಆಗುತ್ತೆ. ಯಾಕೆ ಯಮುನಾ ನದಿ ಕ್ಲಿಪ್ಸ್ ಯಾವುದು ಹಾಕಿಲ್ಲ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ, ಅಬ್ಬಬ್ಬಬ್ಬಾ ಆ ಜನಗಳು ಎಲ್ಲರೂ ಯಾವ ರೇಂಜಿಗೆ ಅಲ್ಲಿ ಮೇಂಟೈನ್ ಮಾಡಿದ್ರು ಆ ನೀರನ್ನ ಅಂತ ಅಂದರೆ, ಪ್ರತಿಯೊಬ್ಬರು ಅವರ ದಿನನಿತ್ಯ ಕರ್ಮಗಳನ್ನ ಅಲ್ಲಲ್ಲೇ ಮಾಡ್ತಾ ಇದ್ದಾರೆ. ನಾವು ಹೋದಾಗ ಆ್ಯಂಡ್ ಆ ನದಿ ದಂಡೆ ಹತ್ರ ಹೋದಿರಿ, ಒಬ್ಬೊಬ್ಬೊಬ್ಬ ವಾಮಿಂಟ್ ಒಂದು ಬರಲಿಲ್ಲ ನನಗಷ್ಟೇ. ನೀವು ಯಾರಾದರೂ ನೋಡಿದ್ರೆ ಪಕ್ಕಾ ವಾಮಿಂಟ್ ಮಾಡಿಬಿಡ್ತಾ ಇದ್ರೆ, ಅಷ್ಟು ವರ್ಸ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ ನದಿ ಮುಂದೆ ಅಥವಾ ಎಲ್ಲಿ ಬರ್ತಾ ಇದೆಯೋ ಅಲ್ಲಿಂದ ನೀಟಾಗೇ ಇರುತ್ತೆ. ಬಟ್ ಈ ಪೋರ್ಷನ್ ಏನಿದೆ, ನಾವು ಹೋಗಿದ್ದ ಪೋರ್ಷನ್ ತುಂಬ ವರ್ಸ್ಟಾಗಿ ಮೇಂಟೈನ್ ಮಾಡಿದ್ರು. ಅದಕ್ಕೆ ಆ ಕ್ಲಿಪ್ಸ್ನ ಯಾವುದೂ ಹಾಕಿಲ್ಲ. ಆ ನದಿ ಮೇಲೆ ಆ ರೆಸ್ಪೆಕ್ಟ್ ಕಮ್ಮಿ ಆಗಿಬಿಡುತ್ತೆ ನೋಡೋರಿಗೆ ಅಂತ ಅಲ್ಲಿ ಮಾತ್ರ ವರ್ಸ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಇವಾಗ ಬನ್ನಿ, ನಾವು ತ್ರಿವೇಣಿ ಸಂಗಮ ಕಡೆ ಹೋಗ್ತಾ ಇದ್ದೀವಿ. ಯಾವುದೇ ರೀತಿಯ ಹೈವೇ ರೋಡ್ನ ನಾವು ಬಳಸದೆ ಗಲ್ಲಿ ರೋಡ್ಗಳಲ್ಲೇ ಹೋಗ್ತಾ ಇದ್ದೀವಿ. ಉತ್ತರ ಪ್ರದೇಶನ ಗಲ್ಲಿ ರೋಡ್ಗಳನ್ನು ಬನ್ನಿ ನೋಡೋಣ. ಈ ಬ್ರಿಡ್ಜ್ ಅಂತೂ ನೀವೇನು ನೋಡ್ತಿದ್ದೀರಾ, ಕ್ರೇಜಿ ಬ್ರಿಡ್ಜು ಗುರು. ಒಂದು ವೆಹಿಕಲ್ ಕರೆಕ್ಟಾಗಿ ಹೋಗುತ್ತೆ ಅಷ್ಟೇ. ಮೀನ್ಸ್ ಒಂದು ಆಂಬ್ಯುಲೆನ್ಸ್ ಅಥವಾ ಒಂದು ದೊಡ್ಡ ಗಾಡಿ ಬಂದರೆ ಅದೊಂದು ಕರೆಕ್ಟಾಗಿ ಪಾಸ್ ಆಗುತ್ತೆ, ಅದನ್ನು ಓವರ್ಟೇಕ್ ಕೂಡ ಮಾಡೋಕ್ಕಾಗಲ್ಲ. ಆ ಥರ ಚಿಕ್ಕದು ಆ್ಯಂಡ್ ಕಂಪ್ಲೀಟ್ ಇಂಡೋರ್ ಬ್ರಿಡ್ಜು. ಇದ್ರ ಮೇಲೆ ಏನಿದೆ ಮತ್ತೆ ಇನ್ನೊಂದು ಏನಾದರೂ ಇದೆಯಾ ಅಂತ ನನಗೆ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ಆ್ಯಂಡ್ 2 ವೇ ಇದೆ, ಈ ಕಡೆನೂ ಹೋಗ್ಬೋದು, ಆ ಕಡೆಯಿಂದನೂ ಬರ್ಬೋದು. ಏನಿಲ್ಲ ಅಂದರೂ ಒಂದು 3 ಕಿಲೋಮೀಟ್ರ್ ತನಕನಾದರೂ ಇದೆ ಈ ಬ್ರಿಡ್ಜು. ಕೆಳಗಡೆ ಹರಿತಾ ಇರುವ ನೀರು ಬಂದು ತಾಯಿ ಗಂಗಾ ಕೆಳಗಡೆ ಹರಿತಾ ಇದ್ದಾರೆ. ಎಷ್ಟು
ದೊಡ್ಡದಾಗಿ ಫಸ್ಟ್ ಟೈಮ್ ನಾನು ತಾಯಿ ಗಂಗಾನ ನೋಡ್ತಾ ಇದ್ದಿದ್ದು. ತುಂಬ ಖುಷಿ ಆಯಿತು. ಆ್ಯಂಡ್ ಈ ಬ್ರಿಡ್ಜ್ ಮುಖಾಂತರ ನೋಡ್ತಾ ಇದ್ದೀನಿ. ಕೆಳಗಡೆ ಬನ್ನಿ, ಬೇಗ 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 ಅಲ್ಲಿಗೆ ಹೋಗೋಣ. ಫಸ್ಟು ಇವಾಗ ನಮ್ಮ ಬಾಯ್ಸು ಆಗಲೇ ಬಂದು ರೂಮ್ ಮಾಡಿದ್ದಾರೆ. ಅವ್ರು ನೆನ್ನೆನೇ ಬಂದರು. ನೆನ್ನೆ ನೈಟ್ ನಮ್ಮದು ಸಪ್ರೇಟಾಗಿ ಒಂದು ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ನಲ್ಲ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಏನಾಯಿತು, ನಾವ್ಯಾಕೆ ಮಾತ್ರ ಉಳ್ಕೊಂಡ್ವಿ, ಅವ್ರು ಯಾಕೆ ಆಲ್ರೆಡಿ ಬಂದುಬಿಟ್ಟಿದ್ದಾರೆ, ಆ ಇಡೀ ನೈಟು ಒಂದು 12:30 2:30 3 ಗಂಟೆ ತನಕ ಏನಾಯಿತು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಇವಾಗ ಬನ್ನಿ, ಬೇಗ ನಮ್ಮ ಬಾಯ್ಸು ರೂಮ್ ಮಾಡಿದ್ದಾರೆ. ಎಲ್ಲಿ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ ರೀ. ಈ ಗಲ್ಲಿಗಳಂತೂ ಎಷ್ಟು ಚಿಕ್ಕದು ಅಂಡ್ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಅಂದರೆ, ಅವರು ನಮಗೂ ಇರೋ ಡಿಸ್ಟೆನ್ಸ್ ಬರೀ 2 ಕಿಲೋಮೀಟರು. ಏನಿಲ್ಲ ಅಂದರೆ ನಾವು 1 ಅವರ್ಗೂ ಮೇಲೆ ಜಾಸ್ತಿನೇ ಹುಡುಕ್ತಾ ಇದ್ವಿ. ಯಾವುದೇ ಗಲ್ಲಿಗೆ ಹೋದ್ರು ಇನ್ಯಾವುದೋ ಗಲ್ಲಿ, ಆ ಮ್ಯಾಪ್ ಬೇರೆ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಅವರಿಗೆ ಕಾಲ್ ಮಾಡಿದ್ರೆ ಅವ್ರಿಗೂ ಪಾಪ ಹೇಗೆ ಲೊಕೇಶನ್ ಗೊತ್ತಿರುತ್ತೆ. ಅವರು ನಿನ್ನೆ ತಾನೇ ಫಸ್ಟ್ ಟೈಮ್ ಉತ್ತರ ಪ್ರದೇಶಕ್ಕೆ ಅವರು ಬಂದಿರೋದ್ರಿಂದ ಅವ್ರಿಗೂ ಅಷ್ಟು ಮ್ಯಾಪ್ ಇದು ಗೊತ್ತಿಲ್ಲ. ಮ್ಯಾಪ್ ನೋಡ್ಕೊಂಡು ಬನ್ನಿ ಬ್ರೋ ಅಂತ ಇದ್ದಾರೆ. ನಮಗೆ ಈ ಮ್ಯಾಪು, ಈ ಗಲ್ಲಿ ರೋಡ್ಗಳು ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಅಂದರೆ, ಅಷ್ಟು ಚಿಕ್ಕ 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 ಗಲ್ಲಿಗಳು. ನೀವೇ ನೋಡ್ತಿದ್ರಲ್ಲ ನೋಡಿ, ಅಷ್ಟು ಚಿಕ್ಕ ಗಲ್ಲಿ. ಒಂದು ಕಡೆ ಲೆಫ್ಟ್ ತೊಗೊಂಡ್ರೆ 2 ಕಿಲೋಮೀಟರ್ ತೋರಿಸ್ತಾರ ಮ್ಯಾಪು, 3 ಕಿಲೋಮೀಟರ್ ತೋರಿಸುತ್ತೆ. 3 ಕಿಲೋಮೀಟರ್ದು ಸಡನ್ ಆಗಿ 500 ಮೀಟರ್ ತೋರಿಸಿದ್ರೆ ಅದು ಗೊತ್ತಾಗ್ತಾ ಇರಲ್ಲ ನಮಗೆ. ಹೀಗೆ ಈ ಗಲ್ಲಿಗಳನ್ನ ಸುತ್ತಿ ಸುತ್ತಿ ನನಗಂತೂ ಸುಸ್ತಾಗೋಯ್ತು. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ರೀ. ನಿಜವಾಗ್ಲೂ ಎಷ್ಟು ಹೊಟ್ಟೆ ಹಸಿತಾ ಇದೆ ಅಂದರೆ ಅಷ್ಟು ಹೊಟ್ಟೆ ಹಸಿತಾ ಇದೆ. ಆ ಹೊಟ್ಟೆ ಹಸಿಯೋ ಫ್ರಸ್ಟ್ರೇಷನ್ನು ಮಚ್ಚ. ಏನಾದರೂ ಆಗಲಿ, ಏನು ಸಿಗುತ್ತೋ ಅದನ್ನು ತಿನ್ನೋಣ ಅಂದ್ಕೊಂಡ್ವಿ. ಅಷ್ಟರೊಳಗೆ ಸೈಡಲ್ಲಿ ಏನೋ ಮಾರ್ತಾಯಿದ್ರು. ನನಗೆ ಫಸ್ಟ್ಲಿ ಸೌತೆಕಾಯಿ ಅಂದರೆ ತುಂಬ ಇಷ್ಟ, ಕುಕ್ಕುಂಬರ್ ಅಂದರೆ. ಸೊ ಮಚ್ಚ, ನಾನು ಸೌತೆಕಾಯಿನ ತೊಗೊತೀನಿ, ಇನ್ಯಾರು ತೊಗೊತೀಯ ಅಂದರೆ ಆ ಪುಣ್ಯಾತ್ಮ ಫೋನ್ಪೇನೇ ಇಲ್ಲ ಅಂದ್ಬಿಡೋದ. ನಮ್ಮ ಹತ್ರ ಬೇರೆ ಕ್ಯಾಶ್ ಎಲ್ಲ ಫೋನ್ಪೇ ಆನ್ಲೈನೇ. ಈ ಉತ್ತರ ಪ್ರದೇಶಲ್ಲಂತೂ ಆನ್ಲೈನ್ ಅನ್ನೋದು ಅಸ್ತಿತ್ವದಲ್ಲೇ ಇಲ್ಲ ಅನಿಸುತ್ತೆ. ಎಲ್ಲೇ ಹೋಗಿ ನೀವು ಯಾವುದೇ ಒಂದು ಅಂಗಡಿಗೆ ಹೋದ್ರೂ ಇವರು ನನ್ನ ಮಕ್ಕಳು ಕ್ಯಾಶ್ ಬೇಕು ಅಂತಾರೆ ಹೊರತು ಆನ್ಲೈನ್ ಟ್ರಾನ್ಸಾಕ್ಷನ್ನೇ ಮಾಡಿಸ್ಕೊಳ್ಳಲ್ಲ. ಅದು ಏನಕ್ಕೆ ಅಂತ ಇವ್ರು ಇನ್ನೂ ಅಷ್ಟು ಡೆವಲಪ್ ಆಗಿಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಹುಡುಕಿ 10 ರೂಪಾಯಿನ ಹೆಂಗೋ ತಗೊಂಡು ಹುಡುಕಿ ಸಿಕ್ಕಿ 30 ರೂಪಾಯಿ ಅಂತೀರಿ ಅದೊಂದು ಕಪ್ಪುಗೆ. 30 ರೂಪೀಸ್. ಅಲ್ಲಿ ನೋಡಿ, ಕಡಲೆಕಾಳು ಹಾಕೊಡ್ತಾವನೆ 5 ರೂಪಾಯಿ 10 ರೂಪಾಯಿ ಕೊಟ್ಬಿಡ್ತಾರೆ ನಮ್ಮ ಸೈಡು. 30 ರೂಪಾಯಿ ಇಸ್ಕೊಂಡ. ಅದು ಹುಡುಕಿದ ಪಡ್ಕಿ ಚೇಂಜ್ನ ಕೊಟ್ಟು ತೊಗೊಂಡಂಗಾಯ್ತು. ನೀವೇನಾದರೂ ಆಚೆ ಹೋಗ್ತೀರಾ ಅಂದರೆ ದಯವಿಟ್ಟು ಕ್ಯಾಶ್ನ ಇಟ್ಕೊಂಡು ಹೋಗ್ರಪ್ಪ ಪ್ಲೀಸ್. ಸ್ಪೂನ್ ನೋಡೋ ಸೈಕಾಗೈತೆ. ಈ ಥರ ಸ್ಪೂನ್ ನೋಡಿದ್ದೀರಾ? ನೆಕ್ಸ್ಟ್ ಲೆವೆಲ್ ಸ್ಪೂನು. ನಾನೆಲ್ಲ ಒಂದು ಕೊಟ್ಟಾಗ ಅದನ್ನ ತಿನ್ಬೇಕು ಅಂದ್ಕೊಂಡೆ. ತಿಂದಮೇಲೆ ನನಗೆ ಸಮಾಧಾನ ಆಯಿತು. ಯಾಕಂದರೆ ನನಗೆ ಹೊಟ್ಟೆ ತುಂಬ ಹಸ್ದಾಗ ನಾನು ಏನಾದರೂ ಸ್ವಲ್ಪ ಅಂತೂ ಇಂತೂ ನಾವು ಹುಡುಕ್ತಾ ಇದ್ದಿದ್ದಂಥ ಒಂದು ರೂಮ್ ಸಿಕ್ತು. ನಾನೇನೋ ಹೋಟೆಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ರಿಯಾಲಿಟಿಲಿ ಈ ಊರಲ್ಲಿ ಹೋಟೆಲ್ಸ್ಗಳೇ ಇಲ್ಲ, ಮನೆಗಳೇನಿದೆ ನೋಡಿ ಆ ಮನೆಗಳಲ್ಲೇ ಅವರು ಅಲ್ಲಿರೋಂಥ ಫ್ಯಾಮಿಲಿ ಅವರೇ ಒಂದು ರೂಮ್ನ ಬಿಟ್ಕೊಡ್ತಾರೆ. ಅಥವಾ 2-3 ರೂಮ್ ಇದ್ದರೆ ಅವ್ರೇನಾದ್ರು ದೊಡ್ಡದು ಮನೆ ಇದ್ದರೆ ಆ ರೂಮ್ಗಳನ್ನ ಬಿಟ್ಕೊಡ್ತಾರೆ. ಆ ರೂಮ್ಗೆ ನಾವು ಪೇ ಮಾಡಬೇಕು. ಸೊ ಸರಿ ಆಯಿತು ಅಂತ ಬಂದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಏನು ಓನರ್ ಇದ್ದಾರೆ ಆಂಟಿ ಬಂದು ಶಿವಪೂಜೆ ಕೂತ್ಬಿಟ್ಟಿದ್ದಾರೆ. ಅವ್ರ ಮಗಳು ಏನಿದ್ರೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅಮ್ಮ ಶಿವಪೂಜೆ ಮಾಡ್ತಾಯಿದ್ದಾರೆ ಅಂದರು. ಸರಿ ಆಯಿತು, ವೆಯ್ಟ್ ಮಾಡ್ತೀವಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. 10 ಮಿನಿಟ್ಸ್ ಆಯಿತು, 20 ಮಿನಿಟ್ಸ್ ಆಯಿತು, 30 ಮಿನಿಟ್ಸ್. ಪಾಪ ಅವ್ರ ಮಗಳು ಬೇರೆ, ಅಮ್ಮ ಇವರು ವೆಯ್ಟ್ ಮಾಡ್ತಾಯಿದ್ದಾರೆ, ಇವ್ರು ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ ಹೋಗಿ ಅವ್ರನ್ನ ಹೇಳ್ತಾನೆ ಇದ್ರು. ಬಟ್ ಆ್ಯಕ್ಚುಲಿ ನಾವು ಆ ಥರ ಡಿಸ್ಟರ್ಬ್ ಮಾಡಬಾರ್ದು. ನಾವು ಕೂಡ ಶಿವಪೂಜೆ ಮಾಡೋದ್ರಿಂದ ನನಗೆ ಪರ್ಟಿಕ್ಯುಲರ್ಲಿ ತುಂಬ ಖುಷಿ ಆಯಿತು. ಅವ್ರು ಶಿವಪೂಜೆ ಮಾಡ್ತಾಯಿದ್ದು ನೋಡಿ, ತುಂಬ ಜೋರಾಗಿ ಮಾಡ್ತಾಯಿದ್ರು. ಅಂದರೆ ಮಂತ್ರಗಳೆಲ್ಲ ಹೇಳ್ಕೊಂಡು ಐ ವಾಸ್ ಹ್ಯಾಪಿ ಟು ಸಿ ದಟ್. ಎಲ್ಲೋ ನನಗೆ ಒಂದು ಕಡೆ ಓಕೆ, ಇವರು ಕಮ್ಮಿ ಮಾಡ್ಕೊತಾರೆ, ದೇವ್ರ ಭಕ್ತರು ಬೇರೆ, ನಾವು ಶಿವನ ಭಕ್ತರು, ನಾವು ಬಂದಿರೋ ಜಾಗನೂ ಶಿವಂದು, ಓಕೆ ಎಲ್ಲ ವರ್ಕೌಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಬಂದ ತಕ್ಷಣ ಪಾಪ ಪ್ರಸಾದ ಕೊಟ್ಟರು, ಅವ್ರು ಪೂಜೆ ಮಾಡಿದ್ದು. ನಾವು ಶಾಕ್ ಆಯ್ತಾ? ಆಗ್ಲೇಬೇಕು, ಆಗ್ಲಿ ಅಂತ ತಾನೇ ಆಂಟಿ ಹಾಗೆ ಹೇಳಿರೋದು. 4,000 ಅಂತೆ, ಅದು ಬರೀ ನೈಟ್ ಸ್ಟೇಗೆ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೋಗ್ತಾ ಇರಬೇಕು. ನಮ್ಮ ಹುಡುಗರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಂಟಿ ಒಪ್ಪಂಗೆ ಇಲ್ಲ. 6,000 ಹೇಳೋದು, ನಿಮ್ಗೇನೆ 4,000 ಹೇಳ್ತಾ ಇದೀನಿ ಅಂತ ಇದ್ರು. ಹಿಂಗೆಲ್ಲ ಮಾತಾಡ್ಬೇಕಾದ್ರೆ ನಮ್ಮ ಹುಡುಗ ಆಂಟಿ ಇವರು ಕರ್ನಾಟಕದಲ್ಲಿ ಇನ್ಫ್ಲುಯೆನ್ಸರು, ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡ್ತಾರೆ ಅಂತೆಲ್ಲ ಹೇಳಿ ಅವ್ರಿಗೆ ಫಾಲೋವರ್ಸ್ ಎಲ್ಲ ತೋರಿಸಿ ರೀಚ್ ನೋಡಿದ್ಮೇಲೆ ಆಂಟಿ ಶಾಕ್ ಆಗಿ ಅವರು ಕೂಡ ಫಾಲೋ ಮಾಡಿ, ಅಯ್ಯೋ ನಂಗೊಂದು ಸೆಲ್ಫಿ ಕೊಡಿ ಅಂತ ತೆಗೆಸ್ಕೊತಾ ಇದ್ದಾರೆ ಖುಷಿಯಲ್ಲಿ. ಆ್ಯಕ್ಚುಲಿ ನನಗೂ ತುಂಬ ಖುಷಿ ಆಯಿತು ಅಲ್ಲಿ ಸೆಲ್ಫಿ ಕೊಡೋದಕ್ಕೆ ಅವ್ರಿಗೆ. ಬಟ್ ಉತ್ತರ ಪ್ರದೇಶದಲ್ಲಿ ಫೇಸ್ ವ್ಯಾಲ್ಯೂ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಖುಷಿಯಿಂದನೇ ಕೊಟ್ಟೆ. ಇದಕ್ಕೆಲ್ಲ ನೋಡಿ ನಮ್ಮ ಫಾಲೋವರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನೋಡಿ ನಿಮ್ಮಿಂದ ನನಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.
ಆಂಟಿ ನೀವು ಯಾರು ರೇಟ್ ಹೇಳ್ತೀರಾ ಆ ರೇಟ್ ಹೇಳಿ, ಅದಕ್ಕೆ ₹1 ನಾನು ಜಾಸ್ತಿ ಕೇಳಲ್ಲ ಅಂದರು. ಅವ್ರು ಹೇಳಿದ ರೇಟ್ಗಿಂತ 50%ಗೂ ಕಮ್ಮಿ ಹೇಳಿದೆ. ಅವ್ರು ಏನು ಮಾತಾಡಲಿಲ್ಲ, ಒಪ್ಕೊಂಡ್ರು. ದಿಸ್ ಈಸ್ ಬಿಕಾಸ್ ಆಫ್ ಮೈ ಫಾಲೋವರ್ಸ್. 1 ಸಾಗಲ್ಲ 2 ಸಾಕಾಗಲ್ಲ ಅಂತ ಸೆಲ್ಫಿನ ಅವರು ಹಿಂದೆ ಮುಂದೆ ಅಂತ ಮೋರ್ ದ್ಯಾನ್ 10 ರಿಂದ 12 ಫೋಟೋ ತೆಗೆಸ್ಕೊಂಡ್ರು. ಅವರು ಖುಷಿಯಾಗಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಆಂಟಿ ಆ್ಯಂಡ್ ಥ್ಯಾಂಕ್ ಯು ಟು ಮೈ ಫಾಲೋವರ್ಸ್. ಲವ್ ಯು ಆಲ್. ಫೈನಲಿ ಉತ್ತರ ಪ್ರದೇಶದಲ್ಲಿ ಬಂದು ಸೆಲ್ಫಿ ಕೊಡಂಗಾಯ್ತು. ಅಲ್ಲಿ ಇದು ಬ್ರೋ ಬರ್ಬೇಕಾದ್ರೆ ಒಂದು ಘಾಟಲ್ಲಿ ಬಂದ್ರ ಯಾವ ಘಾಟ? ಹೌದು, ಹಿಲ್ ಸ್ಟೇಷನ್ ಇತ್ತಲ್ಲ, ಹೆವಿ ಡೇಂಜರ್ ಇದೆ ನೋಡಿ ಬರ್ಬೇಕಾದ್ರೆ. ಹಾಂ ಹಾಂ